ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಹಗಳಲ್ಲಿ ಬದಲಾವಣೆ ಆಗೋದ್ರಿಂದ ಮೇಷರಾಶಿಯಿಂದ ಹಿಡಿದು ಮೀನ ರಾಶಿಯವರೆಗೆ ಇವತ್ತು ಯಾರಿಗೆ ಲಾಭ, ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರು ಇವತ್ತು ವಾದವನ್ನು ತಪ್ಪಿಸ್ಬೇಕಾಗತ್ತೆ. ಅಂದರೆ ಅನಗತ್ಯವಾಗಿ ಯಾರೊಂದಿಗೂ ನೀವು ವಾದವನ್ನು ಮಾಡಬೇಡಿ. ಬಹಳ ಮುಖ್ಯವಾಗಿ ಇವತ್ತು ಮೇಷರಾಶಿಯವರು ನಿಮ್ಮ ಕೋಪವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಕಚೇರಿಯಲ್ಲಿ ಇವತ್ತು ವಿರೋಧಿಗಳು ಸಕ್ರಿಯರಾಗಿರ್ತಾರೆ. ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಇವತ್ತು ವೃಷಭ ರಾಶಿಯವರಿಗೆ ಜೀವನದಲ್ಲಿ ಬಹಳ ಸಂತೋಷ ಇರುತ್ತೆ. ಆದರೆ ಹೆಚ್ಚಿನ ಕೆಲಸದ ಒತ್ತಡವನ್ನು ನೀವು ತಪ್ಪಿಸ್ಬೇಕಾಗತ್ತೆ. ಅಂದರೆ ಅತಿಯಾದ ಒತ್ತಡವನ್ನು ತೆಗೆದುಕೊಳ್ಬೇಡಿ. ಬಹಳ ಮುಖ್ಯವಾಗಿ ಇವತ್ತು ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಮುಂದಿನ ರಾಶಿ ಮಿಥುನ ರಾಶಿ. ಇವತ್ತು ಮಿಥುನ ರಾಶಿಯವರಿಗೆ ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಹಳೆ ಸ್ನೇಹಿತರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಇದರಿಂದಾಗಿ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ಮನಸ್ಸು ಬಹಳ ಶಾಂತಿಯಿಂದ ಇರುತ್ತೆ. ಆದರೆ ಹಣಕ್ಕೆ ಸಂಬಂಧಪಟ್ಟ ನಿರ್ಧಾರವನ್ನ ಬಹಳ ಯೋಚನೆ ಮಾಡಿ ತೆಗೆದುಕೊಳ್ಬೇಕಾಗತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಇವತ್ತು ಕಟಕ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಸಾಕಷ್ಟು ಅವಕಾಶಗಳು ನಿಮಗೆ ಸಿಗುತ್ತೆ. ಬಹಳ ಮುಖ್ಯವಾಗಿ ಜೀವನದಲ್ಲಿ ಬರುವಂತಹ ಸವಾಲುಗಳನ್ನು ಎದುರಿಸೋಕೆ ನಿಮಗೆ ಸಾಮರ್ಥ್ಯ ಸಿಗುತ್ತೆ. ಇವತ್ತು ಬಹಳ ಮುಖ್ಯವಾಗಿ ಕಟಕ ರಾಶಿಯವರು ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನೀವು ಶುಭ ಕಾರ್ಯವನ್ನ ಆಯೋಜನೆ ಮಾಡುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಸಿಂಹ ರಾಶಿ. ಇವತ್ತು ಸಿಂಹ ರಾಶಿಯವರು ಸ್ನೇಹಿತರು ಅಥವಾ ಒಡ ಹುಟ್ಟಿದವರೊಂದಿಗೆ ಏನಾದರೂ ಒಂದು ಆರ್ಥಿಕ ಸಮಸ್ಯೆ ನಡೀತಾ ಇದ್ರೆ, ಒಂದು ವಿವಾದ ನಡೀತಾ ಇದ್ರೆ ಅದನ್ನ ನೀವು ಪರಿಹಾರ ಮಾಡುವಂತಹ ಸಾಧ್ಯತೆ ಇದೆ. ಬಹಳ ಮುಖ್ಯವಾಗಿ ಇವತ್ತು ಸ್ನೇಹಿತರಿಗೆ ನೀವು ಆರ್ಥಿಕವಾಗಿ ಸಹಾಯ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಬಹಳ ಮುಖ್ಯವಾಗಿ ಇವತ್ತು ಸಿಂಹ ರಾಶಿಯವರು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕಾಗತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಇವತ್ತು ಕನ್ಯಾ ರಾಶಿಯವರಿಗೆ ಸಂಬಂಧದಲ್ಲಿ ಪ್ರೀತಿ ವಾತ್ಸಲ್ಯ ಹೆಚ್ಚಾಗುತ್ತೆ. ಹಾಗೆ ಏನಾದರೂ ನಿಮ್ಮ ಸಂಬಂಧದಲ್ಲಿ ಏನಾದರೂ ಕೊರತೆಗಳು ಬಂದರೆ, ಅಂದರೆ ಏನಾದರೂ ವಾದ ವಿವಾದ ಮನಸ್ತಾಪ ಉಂಟಾದರೆ, ಸಮಸ್ಯೆಗಳು ಉಂಟಾದರೆ ಅದನ್ನು ಮಾತುಕತೆ ಮೂಲಕ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇವತ್ತು ನಿಮ್ಮ ಭಾವನೆಗಳು ಏನೇ ಇದ್ರೂ ಕೂಡ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ನೀವು ಚರ್ಚೆ ಮಾಡಬೇಕಾಗತ್ತೆ. ಮುಂದಿನ ರಾಶಿ ತುಲಾ ರಾಶಿ. ಇವತ್ತು ತುಲಾ ರಾಶಿಯವರು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಕೆ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿ ನೀವು ಇಟ್ಕೊಳ್ಬೇಕಾಗತ್ತೆ. ಇದರಿಂದ ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಾಗೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆ ಇದೆ. ವೃತ್ತಿ ಜೀವನದಲ್ಲಿ ಇವತ್ತು ತುಲಾ ರಾಶಿಯವರು ಅದ್ಭುತ ಯಶಸ್ಸನ್ನೇ ಪಡಿತೀರಾ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಇವತ್ತು ಬಹಳ ಚೆನ್ನಾಗಿರುತ್ತೆ, ಬಲವಾಗಿರುತ್ತೆ ಅಂತಾನೆ ಹೇಳ್ಬೋದು. ವ್ಯವಹಾರದಲ್ಲಿ ಲಾಭ ಆಗುತ್ತೆ. ಹಾಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಪ್ರಗತಿಗೆ ಸಾಕಷ್ಟು ಅವಕಾಶಗಳು ನಿಮಗೆ ಸಿಗುತ್ತೆ. ಬಹಳ ಮುಖ್ಯವಾಗಿ ಇವತ್ತು ವೃಶ್ಚಿಕ ರಾಶಿಯವರಿಗೆ ಸಾಮಾಜಿಕ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಮುಂದಿನ ರಾಶಿ ಧನುರ್ರಾಶಿ. ಇವತ್ತು ಧನುರ್ರಾಶಿಯವರು ಸ್ನೇಹಿತರೊಂದಿಗೆ ಅಥವಾ ಕುಟುಂಬ ಸದಸ್ಯರೊಂದಿಗೆ ನೀವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಬಹಳ ಮುಖ್ಯವಾಗಿ ಇವತ್ತು ಧನುರಾಶಿಯವರಿಗೆ ಕಚೇರಿಯಲ್ಲಿ ಬಿಡುವಿಲ್ಲದಷ್ಟು ಕಾರ್ಯನಿರತರಾಗಿರ್ತೀರಾ. ಅಂದರೆ ನಿಮ್ಮ ವೇಳಾಪಟ್ಟಿ ಅಷ್ಟು ಬಿಡುವಿಲ್ಲದಂಗಿರುತ್ತೆ. ಅಂದರೆ ತುಂಬ ಬ್ಯುಸಿಯಾಗಿರ್ತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಕೆಲಸಕ್ಕೆ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಮಕರ ರಾಶಿ. ಇವತ್ತು ಮಕರ ರಾಶಿಯವರಿಗೆ ಭಾವನೆಗಳಲ್ಲಿ ಏರಿಳಿತ ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸ್ವಯಂ ಆರೈಕೆಯತ್ತ ನೀವು ಗಮನವನ್ನು ಹರಿಸಬೇಕಾಗತ್ತೆ. ಇವತ್ತು ಮಕರ ರಾಶಿಯವರು ಆಯಾಸವನ್ನು ತಪ್ಪಿಸೋಕೆ ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕಾಗತ್ತೆ. ಬಹಳ ಮುಖ್ಯವಾಗಿ ಆರೋಗ್ಯಕರ ಜೀವನ ಶೈಲಿಯನ್ನು ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಇವತ್ತು ಮಕರ ರಾಶಿಯವರು ಬಹಳ ಮುಖ್ಯವಾಗಿ ನೀವು ಹೊಸ ಬದಲಾವಣೆಗೆ ಸಿದ್ಧರಾಗಿರಿ. ಮುಂದಿನ ರಾಶಿ ಕುಂಭರಾಶಿ. ಇವತ್ತು ಕುಂಭರಾಶಿಯವರು ನಿಮ್ಮ ಕೆಲಸದ ಮೇಲೆ ನೀವು ಗಮನ ಹರಿಸಬೇಕಾಗತ್ತೆ. ಕಚೇರಿಯಲ್ಲಿ ಅನಗತ್ಯವಾದ ವಿವಾದವನ್ನು ನೀವು ತಪ್ಪಿಸಬೇಕಾಗತ್ತೆ. ಯಾರೊಂದಿಗೂ ನೀವು ಅನಗತ್ಯವಾಗಿ ವಾದ ಮಾಡೋಕೆ ಹೋಗಬೇಡಿ. ಬಹಳ ಮುಖ್ಯವಾಗಿ ಕೆಲಸದಲ್ಲಿ ನೀವು ಹೊಸ ಜವಾಬ್ದಾರಿಯನ್ನು ಪಡಿಬೋದು. ಆ ಜವಾಬ್ದಾರಿಗೆ ನೀವು ಸಿದ್ಧರಾಗಿರ್ಬೇಕಾಗತ್ತೆ. ಹಾಗೆ ಇವತ್ತು ಕುಂಭರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ. ಮುಂದಿನ ರಾಶಿ ಮೀನರಾಶಿ. ಇವತ್ತು ಮೀನರಾಶಿಯವರಿಗೆ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸುವಂತಹ ಸಾಧ್ಯತೆ ಇದೆ. ಹಾಗೆ ಇವತ್ತು ಮನಸ್ಸಿನಲ್ಲಿ ನಿಮಗೆ ಅಶಾಂತಿ ಉಂಟಾಗಬಹುದು. ಏನೋ ಒಂದು ಅಜ್ಞಾತ ಭಯದಿಂದ ಮನಸ್ಸು ತೊಂದರೆಗೆ ಒಳಗಾಗಬಹುದು. ಹಾಗಾಗಿ ಮೀನರಾಶಿಯವರು ಇವತ್ತು ಸ್ವಲ್ಪ ನಿಮ್ಮ ದಿನಚರಿಯಿಂದ ವಿರಾಮ ತೆಗೆದುಕೊಳ್ಬೇಕಾಗತ್ತೆ. ಇದಾಗಿತ್ತು ಈ ದಿನದ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.